2024ರ ಲೋಕಸಭಾ ಚುನಾವಣೆಯ ಅತಿ ದೊಡ್ಡ ಸಮೀಕ್ಷೆಯನ್ನ ಏಷ್ಯಾನೆಟ್ ನ್ಯೂಸ್ನ ಡಿಜಿಟಲ್ ನೆಟ್ವರ್ಕ್ ಮಾಡಿದೆ. ಚುನಾವಣೆ ಘೋಷಣೆಯಾದ ನಂತರ ನಡೆದಿರುವಂತಹ ಅತಿ ದೊಡ್ಡ ಸಮೀಕ್ಷೆ ಇದು. ದೇಶಾದ್ಯಂತ 8ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ನಡೆದಿರುವಂತಹ ಅತಿ ದೊಡ್ಡ ಸಮೀಕ್ಷೆ. 7,60,000 ಜನ ಏಷ್ಯಾನೆಟ್ ನೆಟ್ವರ್ಕ್ನ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಇದು ಏಷ್ಯಾನೆಟ್ ಡಿಜಿಟಲ್ ನೆಟ್ವರ್ಕ್ ನಡೆಸಿರುವಂತಹ ಅತಿ ದೊಡ್ಡ ಸಮೀಕ್ಷೆ. ಚುನಾವಣಾ ಸಂದರ್ಭದಲ್ಲಿ ನಡೆದಿರುವಂತಹ ಅತಿ ದೊಡ್ಡ ಸಮೀಕ್ಷೆ ಸುವರ್ಣ ನ್ಯೂಸ್ನಲ್ಲಿ ನಿಮ್ಮ ಮುಂದೆ. ಚುನಾವಣೆ ಘೋಷಣೆಯ ಬಳಿಕ ನಡೆದಿರುವಂತಹ ಮಹಾ ಸಮೀಕ್ಷೆ ಇದು. ಏಷ್ಯಾನೆಟ್ ಡಿಜಿಟಲ್ ನೆಟ್ವರ್ಕ್ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಮರಾಠಿ, ಬಾಂಗ್ಲಾ, ಇಂಗ್ಲಿಷ್ ಹೀಗೆ 8ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಇಡೀ ದೇಶಾದ್ಯಂತ ಸಮೀಕ್ಷೆಯನ್ನ ಮಾಡಿದೆ. ಈ ಸಮೀಕ್ಷೆಯ ಅಂಕಿ ಅಂಶಗಳನ್ನು ನಾನು ನಿಮ್ಮ ಮುಂದಿಡ್ತೀನಿ. ಈಗ 7,59,000 ಜನ ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ ದೇಶಾದ್ಯಂತ. 2024ರ ಲೋಕಸಭಾ ಚುನಾವಣೆ 2 ಮೈತ್ರಿಕೂಟಗಳ ಮಧ್ಯದ ಮಹಾಯುದ್ಧ ಇದು. NDA ಮೈತ್ರಿಕೂಟ ಮತ್ತು 27 ವಿಪಕ್ಷಗಳ INDIA ಮೈತ್ರಿಕೂಟ. ಈ ಮೈತ್ರಿಕೂಟಗಳಲ್ಲಿ ಯಾರಿಗೆ ಮುಂದಿನ 5 ವರ್ಷ ದೇಶವನ್ನ ಆಳುವ ಅವಕಾಶ ಸಿಗುತ್ತೆ? 2024ರ ಅತಿ ದೊಡ್ಡ ಸಮೀಕ್ಷೆ ಇದು ನಿಮ್ಮ ಸುವರ್ಣ ನ್ಯೂಸ್ನಲ್ಲಿ. ರ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿ NDA ಮೈತ್ರಿಕೂಟ 400ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೆ ಅಂತ ಒಂದು ಟಾರ್ಗೆಟ್ ಅನ್ನ ಹೇಳಿದ್ದಾರೆ. ಬಿಜೆಪಿ ಸ್ವತಂತ್ರವಾಗಿ 370 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ. ಕಳೆದ ಬಾರಿ ಬಿಜೆಪಿ 303 ಸ್ಥಾನಗಳಲ್ಲಿ ಗೆದ್ದಿತ್ತು. NDA ಮೈತ್ರಿಕೂಟ 353 ಸ್ಥಾನಗಳಲ್ಲಿ ಗೆದ್ದಿತ್ತು. ಈ ಬಾರಿ 303 ಇದ್ದಂತಹ ಬಿಜೆಪಿ ನಂಬರ್ ಅನ್ನ 370 ಅಂತ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ. 353 ಇದ್ದಂತಹ NDA ನಂಬರ್ಸ್ ಅನ್ನ 400ಕ್ಕಿಂತಲೂ ಹೆಚ್ಚು ಅನ್ನುವ ಟಾರ್ಗೆಟ್ ಅನ್ನ ಬಿಜೆಪಿ ಹಾಕಿಕೊಂಡಿದೆ. ಕಾಂಗ್ರೆಸ್ ನೇತೃತ್ವದ INDIA ಮೈತ್ರಿಕೂಟ ಇಷ್ಟೇ ನಂಬರ್ ಅನ್ನುವಂತಹ ಟಾರ್ಗೆಟ್ ಅನ್ನ ಹಾಕಿಕೊಂಡಿಲ್ಲ. ಆದರೆ ನರೇಂದ್ರ ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸ್ತೀವಿ ಅನ್ನುವ ಟಾರ್ಗೆಟ್ ಅನ್ನ ಹಾಕಿಕೊಂಡು INDIA ಮೈತ್ರಿಕೂಟ 27 ವಿಪಕ್ಷಗಳ ಮೈತ್ರಿಕೂಟವನ್ನು ಮಾಡಿಕೊಂಡಿದೆ. ಸತತ 2 ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ನೆಹರು ಅವರನ್ನ ಬಿಟ್ಟರೆ 3ನೇ ಬಾರಿ ಸತತವಾಗಿ ಅಧಿಕಾರಕ್ಕೆ ಬಂದ ಮತ್ತೊಬ್ಬ ಪ್ರಧಾನಿ ಈ ದೇಶದಲ್ಲಿ ಇಲ್ಲ. ಆ ದಾಖಲೆಯನ್ನ ನರೇಂದ್ರ ಮೋದಿ ಈ ಬಾರಿ ಸರಿಗಟ್ತಾರ? ಒಂದಷ್ಟು ಇಂಟ್ರೆಸ್ಟಿಂಗ್ ಅಂಕಿಅಂಶಗಳಿದ್ದಾವೆ. ಏಷ್ಯಾನೆಟ್ ಡಿಜಿಟಲ್ ನೆಟ್ವರ್ಕ್ ನಡೆಸಿರುವಂತಹ ದೊಡ್ಡ ಸಮೀಕ್ಷೆ. ಯಾವುದೇ ಒಂದು ಸಮೀಕ್ಷೆಗೆ 7.5 ಲಕ್ಷ ಸ್ಯಾಂಪಲ್ಸ್ ಅನ್ನು ತೆಗೆದುಕೊಳ್ಳೋದು ಅತಿ ದೊಡ್ಡ ಸ್ಯಾಂಪಲ್ಸ್ ಆಗುತ್ತೆ. ಸಾಮಾನ್ಯವಾಗಿ 2.5 ಇಂದ 3 ಲಕ್ಷದಷ್ಟು ಸ್ಯಾಂಪಲ್ಸ್ಗಳನ್ನು ಈ ರೀತಿಯ ಸಮೀಕ್ಷೆಗಳಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ನಮ್ಮ ಏಷ್ಯಾನೆಟ್ ಡಿಜಿಟಲ್ ನೆಟ್ವರ್ಕ್ ನಡೆಸಿರುವಂತಹ ಈ ಸಮೀಕ್ಷೆಯಲ್ಲಿ 7,59,000 ಜನ ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಮೊದಲ ಕ್ವಶನ್ ನೀವು ನೋಡ್ತಾ ಇದ್ದೀರಾ. ಮೋದಿ ಆಡಳಿತದಲ್ಲಿ ಜಾಗತಿಕ ವಲಯದಲ್ಲಿ ಭಾರತದ ಹಿರಿಮೆ ಹೆಚ್ಚಾಗಿದೆಯಾ ಅನ್ನುವಂತಹ ಮೊದಲ ಕ್ವಶನ್. ಹೌದು ಅಂತ 79% ಜನ ಹೇಳ್ತಾ ಇದ್ದಾರೆ. 79.27%. ಇಲ್ಲ ಅಂತ 17% ಜನ ಹೇಳ್ತಿದ್ರೆ, ಗೊತ್ತಿಲ್ಲ ಅಂತ 3.59% ಜನ ಹೇಳ್ತಿದ್ದಾರೆ. ನರೇಂದ್ರ ಮೋದಿಯವರ ಸರ್ಕಾರ ಬಂದ ನಂತರ ಜಾಗತಿಕ ಮಟ್ಟದಲ್ಲಿ ಭಾರತದ ಹಿರಿಮೆ ಹೆಚ್ಚಾಗಿದೆಯಾ ಅನ್ನುವ ಪ್ರಶ್ನೆಗೆ 79% ಜನ ಹೌದು ಅನ್ನುವ ಉತ್ತರ ಕೊಟ್ಟಿದ್ದಾರೆ. ಇಲ್ಲ ಅನ್ನುವ ಉತ್ತರ 17% ಜನ. ಮತ್ತೊಂದು ಕ್ವಶನ್ ನಿಮ್ಮ ಮುಂದೆ. ಈ ಬಾರಿ ಕಾಂಗ್ರೆಸ್ ತನ್ನ ಸ್ಥಾನದ ಬಲವನ್ನು ಹೆಚ್ಚು ಮಾಡಿಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ. ಕಳೆದ ಬಾರಿ 52 ಲೋಕಸಭಾ ಕ್ಷೇತ್ರಗಳಲ್ಲಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಗೆದ್ದಿತ್ತು. ಈ ಬಾರಿಯ ಸಂಖ್ಯೆ ಏನಾಗುತ್ತೆ ಅನ್ನುವ
ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ನಿಮ್ಮ ಮುಂದಿದೆ. ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಈ ಬಾರಿ ಗೆಲ್ಲುತ್ತೆ ಅಂತ 27% ಜನ ಹೇಳ್ತಿದ್ದಾರೆ. 26.98 27% ಜನ ಹೇಳ್ತಿದ್ದಾರೆ ಈ ಬಾರಿ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆಲ್ಲೋದಿಲ್ಲ ಕಳೆದ ಬಾರಿಗಿಂತ ಅಂತ. 64% ಜನ ಹೇಳ್ತಿದ್ದಾರೆ. ಗೊತ್ತಿಲ್ಲ ಅಂತ ಹೇಳುವವರ ಸಂಖ್ಯೆ 9.15%. ಕಳೆದ ಬಾರಿ ಕಾಂಗ್ರೆಸ್ ಏಕಾಂಗಿಯಾಗಿ 52 ಸ್ಥಾನಗಳನ್ನು ಗೆದ್ದಿತ್ತು. ಈ ಬಾರಿ ಆ ಸ್ಥಾನವನ್ನು ಹೆಚ್ಚಿಸಿಕೊಳ್ಳಲ್ಲ ಅಂತ ಬಹುತೇಕರ ಅಭಿಪ್ರಾಯ. ಅಂದರೆ 64% ಜನ ಆ ಒಪಿನಿಯನ್ ಅನ್ನು ಕೊಡ್ತಾ ಇದ್ದಾರೆ. ಹೌದು, ಹೋಗೋದಿಲ್ಲ ಅಂತ, ಹೋಗಬಹುದು ಅಂತ 27% ಜನ ಹೇಳ್ತಿದ್ದಾರೆ. ಮತ್ತೊಂದು ಪ್ರಶ್ನೆ ಸುವರ್ಣ ನ್ಯೂಸ್ನ ಏಷ್ಯಾನೆಟ್ ಡಿಜಿಟಲ್ ನೆಟ್ವರ್ಕ್ನಲ್ಲಿ ಕೇಳಲಾದಂತಹ ಪ್ರಶ್ನೆ, ಪ್ರಸ್ತುತ ನಡೆಯುತ್ತಿರುವಂತಹ ರೈತ ಪ್ರತಿಭಟನೆ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತಾ ಅನ್ನುವ ಪ್ರಶ್ನೆ. ದೆಹಲಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ ಕಳೆದ 1 ತಿಂಗಳಿಂದ. ಆ ಪ್ರತಿಭಟನೆ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಅನ್ನುವ ಪ್ರಶ್ನೆ. ಹೌದು ಅಂತ 44% ಜನ ಹೇಳ್ತಿದ್ದಾರೆ. ಇಲ್ಲ, ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ 49.67% ಜನ ಹೇಳ್ತಿದ್ದಾರೆ. ಈ ವಿಷಯ ನಮಗೆ ಗೊತ್ತೇ ಇಲ್ಲ ಅಂತ ಹೇಳುವವರ ಸಂಖ್ಯೆ 6.31. 44, 49, 6 ನಮಗೆ ಗೊತ್ತು, ಹೌದು ಪರಿಣಾಮ ಬೀರುತ್ತೆ ಅಂತ 44% ಜನ ಹೇಳಿದ್ರೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಹತ್ತಿರ 50% ಜನ ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ಡಿಜಿಟಲ್ ನೆಟ್ವರ್ಕ್ ನಡೆಸಿರುವಂತಹ ಸಮೀಕ್ಷೆ. ಮತ್ತೊಂದು ಪ್ರಶ್ನೆ, ಮೋದಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ನಿಗ್ರಹ ಆಗಿದೆಯಾ ಅಂತ. UPA ಸರ್ಕಾರ 10 ವರ್ಷ ಭ್ರಷ್ಟಾಚಾರ ಮಾಡಿತ್ತು, ಅದನ್ನು ನಿರ್ನಾಮ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿದ್ದು ಮೋದಿ ಸರ್ಕಾರ. ಪ್ರಶ್ನೆ, ಭ್ರಷ್ಟಾಚಾರ ನಿಗ್ರಹ ಆಗಿದೆಯಾ ಮೋದಿ ಸರ್ಕಾರ ಬಂದ ಮೇಲೆ ಅನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಹೌದು ಅಂತ 60% ಜನ ಹೇಳ್ತಾರೆ. ಇಲ್ಲ, ಭ್ರಷ್ಟಾಚಾರ ನಿಗ್ರಹ ಆಗಿಲ್ಲ ಅಂತ 30% ಜನ ಹೇಳಿದ್ರೆ ಗೊತ್ತಿಲ್ಲ ಅಂತ 9.59% ಜನ ಹೇಳ್ತಾರೆ. 60% ಹೌದು ಭ್ರಷ್ಟಾಚಾರ ನಿಗ್ರಹ ಆಗಿದೆ ಅಂತ ಹೇಳ್ತಾರೆ. 30% ಇಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಪ್ರಶ್ನೆ, ಇತ್ತೀಚೆಗೆ ಬಜೆಟ್ ಮಂಡನೆಯಾದ ನಂತರ ನಾರ್ತ್ ಸೌತ್ ಅನ್ನುವಂತಹ ಪ್ರಶ್ನೆಗಳು ಬಂದವು ಅನುದಾನದ ವಿಷಯದಲ್ಲಿ. ಆ ಪ್ರಶ್ನೆಯನ್ನು ಕೇಳಿದ್ವಿ. ಉತ್ತರ ದಕ್ಷಿಣದ ವಿಭಜನೆ ಉದ್ದೇಶಪೂರ್ವಕವಾದ ಪ್ರಯತ್ನ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ ಇಟ್ಟಾಗ ಹೌದು ಅಂತ 51.36% ಜನ ಹೇಳ್ತಾರೆ. ಇಲ್ಲ, ಆ ರೀತಿಯ ಯಾವುದೇ ಪ್ರಯತ್ನ ಇಲ್ಲ, ಯಾವುದೇ ಷಡ್ಯಂತ್ರ ಇಲ್ಲ ಅಂತ 35% ಜನ ಹೇಳಿದ್ರೆ ಗೊತ್ತಿಲ್ಲ ಅಂತ 13.37% ಜನ ಹೇಳ್ತಾರೆ. ಕರ್ನಾಟಕ ಸರ್ಕಾರದ ಒತ್ತಾಯ ಅದು, ನಮ್ಮಲ್ಲಿಂದ ಸಂಗ್ರಹ ಮಾಡುವಂತಹ ತೆರಿಗೆಯ ಪಾಲನ್ನು ಸಮರ್ಪಕವಾಗಿ ನಮಗೆ ಕೊಡಬೇಕು ಅನ್ನೋದು. ತಮಿಳುನಾಡು ಕೂಡ ಅದೇ ಬೇಡಿಕೆಯನ್ನು ಇಡ್ತಾ ಇದೆ, ಕೇರಳ ಕೂಡ ಅದೇ ಬೇಡಿಕೆಯನ್ನು ಇಡ್ತಾ ಇದೆ. ಉತ್ತರದ ರಾಜ್ಯಗಳಿಗೆ ಹೆಚ್ಚು ಅನುದಾನವನ್ನು ಕೇಂದ್ರ ಕೊಡ್ತಾ ಇದೆ, ಆದರೆ ದಕ್ಷಿಣದ ರಾಜ್ಯಗಳಿಗೆ ಅನುದಾನ ಕಡಿಮೆ ಅನ್ನೋದು ವಾದ. ಅದಕ್ಕೆ ಸಂಬಂಧಪಟ್ಟಂತೆ ತುಂಬ ದೊಡ್ಡ ರಾಜಕೀಯ ನಡೀತು. ನಮ್ಮ DK ಸುರೇಶ್ ಅವರು ಉತ್ತರ ದಕ್ಷಿಣ ಪ್ರತ್ಯೇಕ ರಾಷ್ಟ್ರ ಆಗಬಹುದು ಇದೇ ರೀತಿ ಆದರೆ ಅನ್ನುವ ಹೇಳಿಕೆಯನ್ನು ಕೊಟ್ಟರು. ಆ ವಿಷಯದಲ್ಲಿ ಪ್ರಶ್ನೆ ಕೇಳಿದಾಗ ಈ ನಂಬರ್ಸ್ ಬಂದಿದೆ ನಮ್ಮ ಸಮೀಕ್ಷೆಯಲ್ಲಿ. ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ವಿ ನಾವು, ರಾಮ ಮಂದಿರ ಜನವರಿ 22ನೇ ತಾರೀಕು ಲೋಕಾರ್ಪಣೆಯಾಯಿತು. ಇದು ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತಾ, ಚುನಾವಣೆಯಲ್ಲಿ ಅಜೆಂಡಾನ, ಪ್ರಮುಖ ವಿಷಯನ ಅನ್ನುವ ಪ್ರಶ್ನೆಯನ್ನು ಕೇಳಿದ್ವಿ. ಅದಕ್ಕೆ 57% ಜನ ಹೌದು ಇದು ಪರಿಣಾಮ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲ ಅನ್ನುವವರ ಸಂಖ್ಯೆ 31%, ಗೊತ್ತಿಲ್ಲ ಅನ್ನುವವರ ಸಂಖ್ಯೆ 11% ಇದೆ. 57% ಜನ ರಾಮ ಮಂದಿರ ಈ ಚುನಾವಣೆಯಲ್ಲಿ ಪ್ರಮುಖ ವಿಷಯ ಅಂತ ಒಪ್ಕೊಳ್ತಿದ್ದಾರೆ. ಇಲ್ಲ, ಇದು ವಿಷಯ ಆಗೋದೇ ಇಲ್ಲ ಚುನಾವಣೆಯಲ್ಲಿ ಅಂತ ಹೇಳುವವರು 31% ಜನ ಇದ್ದಾರೆ. ಈ ಚುನಾವಣೆಯಲ್ಲಿ ರಾಮ ಮಂದಿರದ ವಿಚಾರ ಉತ್ತರದ ರಾಜ್ಯಗಳಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಲಾಭ ತರಬಹುದು ಅಂತ ಹಲವು ಸಮೀಕ್ಷೆಗಳು ಹೇಳ್ತಿವೆ. ನಮ್ಮ ಸಮೀಕ್ಷೆಯಲ್ಲಿ 57% ಜನ ಹೌದು ಇದೊಂದು ಎಲೆಕ್ಷನ್ ಇಶ್ಯೂ ಆಗುತ್ತೆ 2024ರ ಚುನಾವಣೆಗೆ ಅಂತ ಹೇಳ್ತಿದೆ. ಮತ್ತೊಂದು ಕ್ವಶನ್, ವಿದೇಶಾಂಗ ನೀತಿ. ಮತ್ತೊಂದು ಪ್ರಶ್ನೆ, ವಿಪಕ್ಷಗಳು ಎದುರಿಸುತ್ತಿರುವಂತಹ ಪ್ರಮುಖ ಸಮಸ್ಯೆ ಏನು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ವಿ. ನಾಯಕತ್ವದ ಕೊರತೆ ಅಂತ 13.34% ಹೇಳಿದ್ದಾರೆ, ಅಂದರೆ ನಾಯಕತ್ವ ಇಲ್ಲ ಅಂತ. ಅವಶ್ಯಕತೆಗಿಂತ ಹೆಚ್ಚು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ.
ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಂತ 48.24% ಜನ ಹೇಳ್ತಿದ್ದಾರೆ. ಪ್ರಮುಖ ಸಮಸ್ಯೆ 13.34% ಜನ. ನಾಯಕತ್ವ ಕಡಿಮೆ ನಂಬರ್ಸ್ ಅನ್ನು ಕೊಟ್ಟಿದ್ದಾರೆ. ಅವಶ್ಯಕತೆಗಿಂತ ಹೆಚ್ಚು ಸಮಸ್ಯೆಗಳಿದ್ದಾವೆ ವಿಪಕ್ಷಗಳಲ್ಲಿ ಅಂತ 48% ಜನ ಹೇಳ್ತಾ ಇದ್ದಾರೆ. ವಿಪಕ್ಷಗಳ ಸಮಸ್ಯೆಗಳ ಬಗ್ಗೆ ಒಂದು ಕ್ವಶನ್ ಅನ್ನು ಕೇಳಲಾಗಿತ್ತು. ಅದಕ್ಕೆ ನಾಯಕತ್ವದ ಕೊರತೆಗೆ 13% ಜನ ನಾಯಕತ್ವ ಕೊರತೆ ಅಂದರೆ ತುಂಬ ಸಮಸ್ಯೆಗಳಿದ್ದಾವೆ ಅಂತ 48% ಇದ್ದಾರೆ. ಯಾವುದೇ ಗುರಿ ಇಲ್ಲ ವಿಪಕ್ಷಗಳಿಗೆ ಅಂತ 38% ಹೇಳ್ತಿದ್ದಾರೆ. ಅವಶ್ಯಕತೆಗಿಂತ ಹೆಚ್ಚು ಸಮಸ್ಯೆ ಇದೆ ಅಂತ 48% ಜನ ಹೇಳ್ತಿದ್ದಾರೆ. ಈ ವಿಪಕ್ಷಗಳಿಗೆ ಯಾವುದೇ ಗೊತ್ತು ಗುರಿ ಇಲ್ಲ ಅಂತ 25% ಜನ ಹೇಳ್ತಿದ್ದಾರೆ. ಮತ್ತೊಂದು ಪ್ರಶ್ನೆ, ಮೋದಿ ಸರ್ಕಾರದ ಅತಿ ದೊಡ್ಡ ವೈಫಲ್ಯ ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಯಿತು. ಬೆಲೆ ಏರಿಕೆ 16.62% ಜನ ಬೆಲೆ ಏರಿಕೆ ಅತಿ ದೊಡ್ಡ ವೈಫಲ್ಯ, ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಿಲ್ಲ ಅಂತ ಉತ್ತರ ಕೊಟ್ಟವರ ಸಂಖ್ಯೆ 16% ಜನ. ಇನ್ನು ನಿರುದ್ಯೋಗ 2 ಕೋಟಿ ಉದ್ಯೋಗವನ್ನು ವರ್ಷಕ್ಕೆ ಸೃಷ್ಟಿ ಮಾಡ್ತೀವಿ ಅಂತ ಮೋದಿ ಸರ್ಕಾರ ಭರವಸೆಯನ್ನು ಕೊಟ್ಟಿತ್ತು ಬಿಜೆಪಿ. 21% ಜನ ನಿರುದ್ಯೋಗ ದೊಡ್ಡ ವೈಫಲ್ಯ ಮೋದಿ ಸರ್ಕಾರದ್ದು ಅಂತ ಹೇಳಿದ್ದಾರೆ. ಇನ್ನು ಮಣಿಪುರದ ಹಿಂಸಾಚಾರವನ್ನು ನಿರ್ವಹಣೆ ಮಾಡುವಲ್ಲಿ ಮೋದಿ ಸರ್ಕಾರ ವಿಫಲವಾಗಿದೆ ಅಂತ 33% ಜನ ಹೇಳ್ತಿದ್ದಾರೆ. ಮಣಿಪುರದ ವಿಷಯವಾಗಿ ಮೋದಿ ಸರ್ಕಾರ ಸಮರ್ಪಕವಾಗಿ ನಿರ್ವಹಣೆ ಮಾಡಿಲ್ಲ ಅನ್ನೋದು ಗಂಭೀರವಾದಂತಹ ವೈಫಲ್ಯ ಅಂತ ಜನ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇನ್ನು ಫ್ಯೂಯಲ್ ಕಾಸ್ಟ್, ಪೆಟ್ರೋಲು, ಡೀಸೆಲು ಮತ್ತು ಗ್ಯಾಸ್ ಸಿಲಿಂಡರ್ ದರಗಳು ಮೋದಿ ಸರ್ಕಾರ ನಿಯಂತ್ರಣ ಮಾಡಿಲ್ಲ. ಮೋದಿ ಸರ್ಕಾರಕ್ಕೆ ಹೋಲಿಕೆ ಮಾಡಿದ್ರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕಡಿಮೆ ಇತ್ತು. ಇದು ಮೋದಿ ಸರ್ಕಾರದ ವೈಫಲ್ಯ ಅಂತ 26.20 26%ನಷ್ಟು ಜನ ಗ್ಯಾಸ್ ಸಿಲಿಂಡರ್ ಮತ್ತು ಪೆಟ್ರೋಲ್ ಡೀಸೆಲ್ನ ವಿಷಯವನ್ನು ಮುಂದಿಡ್ತಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಏನೆಲ್ಲ ಮಾಡ್ತು, ಆ ಅಭಿವೃದ್ಧಿ ಕೆಲಸ, ರಾಜಕೀಯ ಜೊತೆಗೆ ವಿದೇಶದಲ್ಲಿ ಭಾರತದ ದೃಷ್ಟಿಕೋನ, ಭಾರತದ ಬಗ್ಗೆ ಹೇಗಿದೆ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಲಾಯಿತು. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಇನ್ನೂ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಎಲೆಕ್ಷನ್ 360ಯಲ್ಲಿ ಒಂದು ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ನ ನಂತರ ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಇನ್ನೂ 10 ಹಲವು ಪ್ರಶ್ನೆಗಳಿದ್ದಾವೆ, ಅವನ್ನು ನಿಮ್ಮ ಮುಂದಿಡ್ತೀನಿ. ಬ್ರೇಕ್ನ ನಂತರ ಎಲೆಕ್ಷನ್ 360ಗೆ ಸ್ವಾಗತ. ಏಷ್ಯಾನೆಟ್ ಡಿಜಿಟಲ್ ನೆಟ್ವರ್ಕ್ ದೇಶಾದ್ಯಂತ ನಡೆಸಿರುವಂತಹ ಸಮೀಕ್ಷೆಯ ಅಂಕಿಅಂಶಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೆ. 7,59,000 ಜನ ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಭಾಷೆಗಳ ಜನ, ಎಲ್ಲ ರಾಜ್ಯಗಳ ಜನ ಈ ಸಮೀಕ್ಷೆಯಲ್ಲಿ ಮತವನ್ನು ಹಾಕಿದ್ದಾರೆ. ನಾನು ಆಗಲೇ ಒಂದಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡೆ, ಅದಕ್ಕೆ ಬಂದಿರುವಂತಹ ಉತ್ತರಗಳನ್ನು ನಿಮ್ಮ ಮುಂದಿಟ್ಟೆ. ಈಗ ಮತ್ತೊಂದು, ಮೋದಿ ಸರ್ಕಾರದ ದೊಡ್ಡ ವೈಫಲ್ಯಗಳು ಯಾವುವು ಅನ್ನೋದನ್ನು ಹೇಳಿದೆ. ಮತ್ತೊಮ್ಮೆ ಹೇಳ್ತೀನಿ, ಮೋದಿ ಸರ್ಕಾರದ ವೈಫಲ್ಯ ಮಣಿಪುರದ ಹಿಂಸೆಯನ್ನು ನಿರ್ವಹಣೆ ಸರಿಯಾಗಿ ಮಾಡಲಿಲ್ಲ ಅನ್ನೋದು 32.86% ಜನ ಇದು ದೊಡ್ಡ ವೈಫಲ್ಯ ಅಂತ ಹೇಳ್ತಾರೆ. ಇಂಧನ ದರ 26%, ಫ್ಯೂಯಲ್ ರೇಟ್ಗಳನ್ನು ಕಡಿಮೆ ಆಗಲಿಲ್ಲ ಅಂತ. ಮತ್ತೊಂದು ಪ್ರಶ್ನೆ, 2024ರ ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾವಣೆಗೆ ಯಾವ ವಿಷಯವನ್ನು ಪರಿಗಣಿಸ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಯಿತು. ಇದಕ್ಕೆ ಅಭಿವೃದ್ಧಿ ಅಂತ ಹೇಳುವವರ ಸಂಖ್ಯೆ 80%ರಷ್ಟಿದೆ. 80.5% ಜನ ಅಭಿವೃದ್ಧಿಗೆ ನಾವು ಮತ ಹಾಕ್ತೀವಿ ಅಂತ. ಇಂಟ್ರೆಸ್ಟಿಂಗ್ ಆನ್ಸರ್ ಇದೆ. ಉಚಿತ ಕೊಡುಗೆಗಳಿಗೆ, ಫ್ರೀಬೀಸ್ಗಳಿಗೆ ನಮ್ಮ ಮತ ಇಲ್ಲ ಅಂತ ಮತದಾರರು ಹೇಳ್ತಾ ಇದ್ದಾರೆ. ಅದು 2.32%. ಕರ್ನಾಟಕ ಮತ್ತು ತೆಲಂಗಾಣದ ಎಲೆಕ್ಷನ್ನಲ್ಲಿ ಗ್ಯಾರಂಟಿಗಳು ದೊಡ್ಡ ರೋಲ್ ಪ್ಲೇ ಮಾಡಿದ್ವು ಎಲೆಕ್ಷನ್ನಲ್ಲಿ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದಾಗ ನಾವು ಅಭಿವೃದ್ಧಿಗೆ ಮತ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಅಭಿವೃದ್ಧಿಗೆ 80%,
ಅಭ್ಯರ್ಥಿಗಳ ಹಿನ್ನೆಲೆಗೆ 14%, ಜಾತಿ ಲೆಕ್ಕಾಚಾರ ಒಂದು 2-3%, ಮತ್ತು ಉಚಿತ ಕೊಡುಗೆಗಳು ಕೇವಲ 2.5%. ಮತ್ತೊಂದು ಪ್ರಶ್ನೆಯನ್ನು ಕೇಳಲಾಗಿತ್ತು, ವಿದೇಶಾಂಗ ನೀತಿ ನಿರ್ವಹಣೆಯಲ್ಲಿ ಮೋದಿ ಸರ್ಕಾರದ ಸಾಧನೆ ಹೇಗಿದೆ ಅಂತ. ಉತ್ತಮ ಅಂತ 56% ಜನ ಹೇಳ್ತಿದ್ದಾರೆ, ತೃಪ್ತಿದಾಯಕ, ಪರವಾಗಿಲ್ಲ, ಓಕೆ ಅಂತ 15% ಜನ ಹೇಳ್ತಿದ್ದಾರೆ. ಈ ವಿಷಯದಲ್ಲಿ ನಮಗೆ ಗೊತ್ತಿಲ್ಲ ಅಂತ ಹೇಳುವವರ ಸಂಖ್ಯೆ 13.37%. 56% ಜನ ನರೇಂದ್ರ ಮೋದಿ ಸರ್ಕಾರ ವಿದೇಶಾಂಗ ನೀತಿ ನಿರ್ವಹಣೆಯನ್ನು ಉತ್ತಮವಾಗಿ ಮಾಡಿದೆ, ಅದು ಮೋದಿ ಸರ್ಕಾರದ ಸಾಧನೆ ಅನ್ನೋದನ್ನು 56% ಜನ ಒಪ್ಪಿಕೊಳ್ತಾರೆ. ಮತ್ತೊಂದು ಅತ್ಯಂತ ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ವಿ, ಮುಂದಿನ 5 ವರ್ಷ ಭಾರತವನ್ನು ಆಳ್ವಿಕೆ ಮಾಡೋದಕ್ಕೆ ಯಾವ ಮೈತ್ರಿಕೂಟ ಸೂಕ್ತ? ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆ. ಅದಕ್ಕೆ ಬಂದಿರುವಂತಹ ಉತ್ತರ, NDA ಮೈತ್ರಿಕೂಟ. 71% ಜನ NDA ಮೈತ್ರಿಕೂಟ ಈ ದೇಶವನ್ನು ಆಳ್ವಿಕೆ ಮಾಡೋದಕ್ಕೆ ಸೂಕ್ತ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು INDIA ಮೈತ್ರಿಕೂಟ 29.15% ಜನ ಈ ದೇಶವನ್ನು ಆಳ್ವಿಕೆ ಮಾಡೋದಕ್ಕೆ INDIA ಮೈತ್ರಿಕೂಟ ಸೂಕ್ತ ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಮೂಡ್ ಆಫ್ ದ ನೇಷನ್ ನಿಮ್ಮ ಮುಂದಿದೆ. 71% ಜನಕ್ಕೆ, 70.85% ಜನಕ್ಕೆ NDA ಮೈತ್ರಿಕೂಟ ಮುಂದಿನ 5 ವರ್ಷ ಆಳ್ವಿಕೆ ಮಾಡಬೇಕು ಅನ್ನುವಂತಹ ಬಯಕೆ ಇದೆ. INDIA ಮೈತ್ರಿಕೂಟ ಈ ದೇಶವನ್ನು ಆಳಬೇಕು ಅನ್ನುವವರ ಸಂಖ್ಯೆ 29.15%. ದಿಸ್ ಇಸ್ ಮೂಡ್ ಆಫ್ ದ ನೇಷನ್. ಚುನಾವಣೆ ಸಂದರ್ಭದಲ್ಲಿ ನಡೆದಿರುವಂತಹ ದೊಡ್ಡ ಸಮೀಕ್ಷೆ, 7,60,000 ದೊಡ್ಡ ಸ್ಯಾಂಪಲ್ಸ್ ಅನ್ನು ತೆಗೆದುಕೊಂಡು ಈ ಸಮೀಕ್ಷೆಯನ್ನ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.